ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾನಸ ಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಾನಸ ಆ್ಯಂಡ್ ನಾವಿವತ್ತು ಸಂಕ್ರಾಂತಿ ಹಬ್ಬ ಮಾಡ್ತಿದ್ದೀವಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸಂಕ್ರಾಂತಿ ಹಬ್ಬನ ನಾವು ಹೇಗೆ ಆಚರಿಸ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಎಳ್ಳು ಬೆಲ್ಲ. ಸೊ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡೋಣ. ಇವಾಗ ಎಳ್ಳು ಬೆಲ್ಲನ ತಿನ್ನೋದಕ್ಕೆ ತುಂಬ ವೈಜ್ಞಾನಿಕವಾದಂಥ ಒಂದು ರೀಸನ್ ಕೂಡ ಇದೆ. ಯಾಕೆ ಅಂದರೆ ಇವಾಗ ತುಂಬ ಚಳಿಕಾಲ ಇರುತ್ತೆ. ಸುಗ್ಗಿ ಕಾಲ ಅಂದರೆ ಅಫ್ಕೋರ್ಸ್ ಇದು ಚಳಿಕಾಲನೇ. ಚಳಿಗಾಲದಲ್ಲಿ ಮೈ ಕೈ ಎಲ್ಲ ಒಡೆಯುವಂಥದ್ದು ಅದೆಲ್ಲ ಸಹಜವಾಗಿರುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಡೆಯೋದಕ್ಕೋಸ್ಕರ ಎಳ್ಳು ಬೆಲ್ಲನ ತಿನ್ನೋ ಅಭ್ಯಾಸ ನಮ್ಮ ಪೂರ್ವಜರು ಮಾಡ್ಕೊಂಡಿದ್ದಾರೆ. ಈ ಬೆಲ್ಲನ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಆದಮೇಲೆ ಎಳ್ಳು, ಕೊಬ್ಬರಿ, ಶೇಂಗಾ ಇದ್ರ ಮೂರಲ್ಲೂ ಆಯಿಲ್ ಕಂಟೆಂಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಈ ಚಳಿಗಾಲದಲ್ಲಿ ನಮ್ಮ ಬಾಡಿ ಹೀಟ್ ಆಗಿರೋದಕ್ಕೋಸ್ಕರ ಈ ಮೂರು ಪದಾರ್ಥನ ಹಾಕೊಳ್ತಿದ್ದೀವಿ. ಹುರ್ಗಡ್ಲೆ ಹಾಕೋಣ, ಸ್ವಲ್ಪ ಹಾಕೋಣ ಹುರ್ಗಡ್ಲೆ, ಜಾಸ್ತಿ ಬೇಡ. ಈ ಎಳ್ಳು ಬೆಲ್ಲಗಳ ಜೊತೆಗೆ ನಾನು ನಮ್ಮ ಸಂಕ್ರಾಂತಿ ಹಬ್ಬ ಕಲರ್ಫುಲ್ ಆಗಿರಬೇಕು ಅಂತ ಈ ಜೀರಿಗೆ, ಪೆಪ್ಪರ್ಮೆಂಟ್ ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಇದನ್ನು ಹಾಕೋಣ ಒಂದು ಸ್ವಲ್ಪ. ಎಳ್ಳು ಬೆಲ್ಲ ರೆಡಿಯಾಗಿದೆ. ಯೂಶ್ವಲಿ ನಾವು ಚಂದ್ರಮಾನ ಕ್ಯಾಲೆಂಡರ್ನ ನೋಡಿಕೊಂಡು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಆದರೆ ಸೌರಮಾನ ಕ್ಯಾಲೆಂಡರ್ನ ನೋಡಿಕೊಂಡು ಆಚರಣೆ ಮಾಡುವಂಥ ಒಂದೇ ಒಂದು ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಸಂಕ್ರಾಂತಿ ಡೆಕೋರ್ ಮುಗಿಸಿ ಫಟಾಫಟ್ ಅಂತ ಪೂಜೆನೂ ಮುಗಿಸ್ಬಿಟ್ಟೆ. ಮಕರ ಸಂಕ್ರಾಂತಿ ಹಬ್ಬನ ಇವತ್ತೇ ಏನಕ್ಕೆ ಮಾಡ್ತಾರೆ ಅಂದರೆ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸೋ ದಿನ ಇವತ್ತೇ. ಹಾಗೆ ಸೂರ್ಯ ಮಕರ ರಾಶಿಯನ್ನ ಸೇರ್ಕೊಳ್ಳುವಂಥ ದಿನ ಇವತ್ತು. ಮಕರ ರಾಶಿಯ ಅಧಿಪತಿ ಶನಿದೇವರು ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಸಂಕ್ರಾಂತಿ ಹಬ್ಬನ ಇವತ್ತೇ ಮಾಡ್ತೀವಿ. ಈ ಮಕರ ಸಂಕ್ರಾಂತಿ ಅನ್ನೋದು ರೈತರಿಗೆ ತುಂಬಾ ಹತ್ತಿರವಾಗಿರುವಂತ ಹಬ್ಬ. ಕರೆಕ್ಟ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.